ಕಾಫಿನಾಡ ಮಲೆನಾಡು ಭಾಗದಲ್ಲಿ ಮಳೆರಾಯ ಅಬ್ಬರಿಸಿದ್ದು ನಿರಂತರ ಮಳೆಗೆ ಮುಳ್ಳಯ್ಯನಗಿರಿಯಲ್ಲಿ ಗುಡ್ಡ ಕುಸಿತವಾಗಿದ್ರೆ ಇನ್ನು ಕೆಲವು ಕಡೆ ಕಂಪ್ಲೀಟ್ ಆಗಿ ರಸ್ತೆಗಳೇ ಜಲಾವೃತವಾಗಿದೆ. ಹಾಗೆ ಹೊಲ ಗದ್ದೆ ಜಮೀನುಗಳು ಕೂಡ ನೀರಿನಿಂದ ಜಲಾವೃತವಾಗಿದೆ. ಹಾಗಾದ್ರೆ ಮಲೆನಾಡಿನಲ್ಲಿ ಮಳೆಯ ಅಬ್ಬರಕ್ಕೆ ಏನೆಲ್ಲ ಅವಾಂತರ ಆಗಿದೆ ಅಂತೀರಾ? ನೀವೇ ನೋಡಿ. ಮಲೆನಾಡು ಭಾಗದಲ್ಲಿ ಮುಂದುವರೆದ ಮಳೆಯಬ್ಬರ, ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ತುಂಗಾ ನದಿ ಪಾತ್ರದ ಜನರಲ್ಲಿ ಆತಂಕ. ಪುಷ್ಯಮಳೆ ಅಬ್ಬರಕ್ಕೆ ಕಾಫಿನಾಡು ಮಲೆನಾಡು ಭಾಗ ಅಕ್ಷರಶಃ ಕಂಗಾಲಾಗಿದೆ. ಮಳೆಗಾಗಿ ಆಕಾಶ ನೋಡ್ತಾ ಇದ್ದ ರೈತರಿಗೆ ಮಳೆರಾಯ ಭಯ ಹುಟ್ಟುವಂತೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಶೃಂಗೇರಿ, ಕೊಪ್ಪ, ಕಳಸ, ಮೂಡಿಗೆರೆ ಹಾಗೂ ಎನ್ನಾರ್ಪುರ ಭಾಗದಲ್ಲಿ ಮಳೆಯಾಗ್ತಾ ಇದೆ. ಶೃಂಗೇರಿ ತಾಲೂಕಿನಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಶೃಂಗೇರಿ ದೇಗುಲದ ಪಾರ್ಕಿಂಗ್ ಮಾರ್ಗದ ಪ್ಯಾರಲಲ್ ರಸ್ತೆ ಜೊತೆ ಪಟ್ಟಣದ ಹಲವು ರಸ್ತೆಗಳು ಜಲಾವೃತಗೊಂಡಿವೆ. ಪುಷ್ಯಮಳೆ ಅಬ್ಬರಕ್ಕೆ ತುಂಗಾ ನದಿ ಮೈದುಂಬಿ ಹರಿತಾ ಇದ್ದು ನದಿ ಪಕ್ಕದಲ್ಲೇ ಇರುವ ಶೃಂಗೇರಿ ಶಾರದಾಂಬೆ ದೇಗುಲದ ಕಪ್ಪೆ ಶಂಕರನಾರಾಯಣ ದೇಗುಲ ಈ ವರ್ಷದ ಮಳೆಗೆ ಮೊದಲ ಬಾರಿಗೆ ಮುಳುಗಡೆಯಾಗಿದೆ. ಕ್ಷಣ ಕ್ಷಣಕ್ಕೂ ನದಿ ನೀರಿನ ಮಟ್ಟ ಏರುತ್ತಲೇ ಇದೆ. ನದಿಯಲ್ಲಿ ನೀರು ಹೆಚ್ಚಾದಂತೆ ನದಿ ಪಾತ್ರದ ನಿವಾಸಿಗಳಲ್ಲಿ ಆತಂಕವೂ ಹೆಚ್ಚಾಗ್ತಿದೆ. ಕಳಸ ತಾಲೂಕಿನ ಕುದುರೆಮುಖ ಘಟ್ಟ ಪ್ರದೇಶದಲ್ಲೂ ಭಾರೀ ಮಳೆಯಾಗಿದೆ. ಇದರಿಂದ ಭದ್ರಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಜಾಂಬಳೆ ಬಳಿ ಸೇತುವೆ ಮುಳುಗಡೆಯಾಗಿದ್ದು ರಭಸವಾಗಿ ಹರಿತಾ ಇರುವ ನೀರಿನಲ್ಲೇ ವಾಹನಗಳು ಸಂಚಾರ ಮಾಡಿವೆ. ಕಳಸ ಕಾರ್ಕಳ ಮಾರ್ಗದ ಸಂಚಾರವನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ನದಿ ತೀರದ ಅಡಿಕೆ ತೋಟಗಳು ಮುಳುಗಡೆಯಾಗಿದೆ. ದತ್ತಪೀಠ ರಸ್ತೆಯಲ್ಲಿ ಭೂಕುಸಿತ, ಮಳೆ ಮಧ್ಯೆಯೇ ಕಾಮಗಾರಿ ನಡೀತಾ ಇದ್ರೂ ಪ್ರವಾಸಿಗರಿಗಿಲ್ಲ ನಿಷೇಧ. ಇನ್ನು ಮುಳ್ಳಯ್ಯನಗಿರಿ ಪರ್ವತ ಶ್ರೇಣಿಯಲ್ಲಿ ನಿರಂತರವಾಗಿ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ಭೂಮಿಯ ತೇವಾಂಶ ಹೆಚ್ಚಾಗಿ ದತ್ತಪೀಠ ಮಾರ್ಗದ ಕವಿಕಲ್ ಗುಂಡಿ ಬಳಿ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿತ ತಡೆಯೋದಕ್ಕೆ ಕಾಂಕ್ರೀಟ್ ತಡೆಗೋಡೆ ನಿರ್ಮಿಸ್ತಾ ಇದ್ದ ಜಾಗದಲ್ಲೇ ಮಣ್ಣು ಕುಸಿದಿದೆ. ಈ ಮಾರ್ಗ ಅತ್ತಿಗುಂಡಿ, ಮಹಲ್ ಸೇರಿದಂತೆ 10 ಗ್ರಾಮಗಳನ್ನು ಸಂಪರ್ಕಿಸುವ ಮುಖ್ಯ ರಸ್ತೆಯಾಗಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ರಸ್ತೆಗೆ ಬಿದ್ದಿದ್ದ ಮಣ್ಣನ್ನ ತೆರವುಗೊಳಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕಳಸ ತಾಲೂಕಿನ ಜೋಗಿ ಕುಂಬ್ರಿಯಲ್ಲಿರುವ ಭದ್ರೆಯ ಅಬ್ಬರಕ್ಕೆ ತೋಟಗಳೇ ಜಲಾವೃತವಾಗಿವೆ. ಅಡಿಕೆ ತೋಟದ ಮಧ್ಯೆ ಅಡಿಗಟ್ಟಲೆ ನೀರು ನಿಂತಿದ್ದು ತೋಟದ ಮಾಲೀಕರು ಕಂಗಾಲಾಗಿದ್ದಾರೆ. ಮಲೆನಾಡಲ್ಲಿ ಸಾಧಾರಣವಾಗಿದ್ದ ಮಳೆ 2 ದಿನಗಳಿಂದ ಚುರುಕುಗೊಂಡಿದೆ. 2 ದಿನಕ್ಕೆ ಮಲೆನಾಡಿನಾದ್ಯಂತ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ವಾಡಿಕೆ ಮಳೆಯ ಅರ್ಧದಷ್ಟು ಮಳೆಯಾಗದ ಕಾರಣ ಮಲೆನಾಡಿಗರು ಆಕಾಶದತ್ತ ಮುಖ ಮಾಡಿದ್ರು. ಆದರೆ 2 ದಿನಗಳಿಂದ ಸುರಿತಾ ಇರುವ ಮಳೆ ಹೀಗೆ ಸುರಿದು ರೈತರು ಹಾಗೂ ಬೆಳೆಗಾರರನ್ನ ಖುಷಿಪಡಿಸುತ್ತೋ ಅಥವಾ 2 ದಿನಕ್ಕೆ ಕೈ ಕೊಡುತ್ತೋ ಕಾದು ನೋಡಬೇಕು. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.